ಜಗನ್ಮಾತೆ ಆದಿಶಕ್ತಿ ಸಾಕ್ಷಾತ್ ಪಾರ್ವತಿ ದೇವಿಯ ಸ್ವರೂಪಿಣಿಯಾದ ಮಾರ್ಕಾಂಬಮ್ಮ ಜಗಜ್ಜನನಿಯೇ, ಈ ಭೂಮಿ ಮೇಲೆ ಬೇಡಿದವರನ್ನ ಕೊಟ್ಟು ಅವರನ್ನ ಕೈ ಹಿಡಿದು ಕಾಪಾಡಿ ನಿನ್ನ ಹೆಸರನ್ನು ಉಳಿಸಿಕೊಂಡಂತಹ ಮಹಾಮಾತೆಯಮ್ಮ ನೀನು. ಸಾಕ್ಷಾತ್ ಶ್ರೀರಾಮಚಂದ್ರನಂತಹ ಪತಿ, ಲಕ್ಷ್ಮಣನಂತ ಮೈದುನ, ಅಣ್ಣ ತಮ್ಮಂದರಿಗೆ ತಕ್ಕಂತಹ ಮುದ್ದಿನ ತಂಗಿಯನ್ನು ಕರುಣಿಸಿದೆಯಾ ತಾಯಿ. ಬಡತನವೇ ಇರಲಿ ಸಿರಿತನವೇ ಇರಲಿ, ಕೊನೆಯವರೆಗೂ ನನ್ನ ಪತಿಯ ಪಾದ ಸೇವೆ ಮಾಡುವಂತಹ ಅವಕಾಶವನ್ನು ಕಲ್ಪಿಸಿಕೊಡಮ್ಮ. ನಿನಗೆ ನನ್ನ ಕೋಟಿ ಕೋಟಿ ನಮನಗಳು ತಾಯಿ, ಕೋಟಿ. ಪೂಜೆ ಮುಗಿಯುತ್ತೇನೆ. ಮುಗಿಯಿತು, ಬನ್ನಿ ಸ್ವಾಮಿ, ತೆಗೆದುಕೊಡಿ ಪ್ರಸಾದವನ್ನು. ಸೀತಾ, ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಈ ಸಂಸಾರದ ಭಾರವನ್ನು ಹೊತ್ತು ಜೀವನ ಸಾಗಿಸುವುದರಲ್ಲಿ ನೀ ನನ್ನ ಸತಿಯಾಗಿ ಬಂದು ನನ್ನ ಅರ್ಧ ಭಾರವನ್ನು ಇಳಿಸಿಬಿಟ್ಟಿ. ಸೀತಾ, ನಿನ್ನಂತ ಸತಿಯನ್ನು ಪಡೆಯಲು ನಾನು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಸೀತಾ, ನನ್ನ 2 ಕಣ್ಣುಗಳಂತಿರುವ ತಮ್ಮ ಲಕ್ಷ್ಮಣ, ತಂಗಿ ಶಿಲ್ಪ, ಇವರ ಮನಸ್ಸಿಗೆ ಯಾವುದೇ ನೋವಾಗದಂತೆ ನೋಡಿಕೊಳ್ಳಬೇಕು. ಸೀತಾ ನೋಡಿ, ಲಕ್ಷ್ಮಣ ಮತ್ತು ಶಿಲ್ಪ ನಿಮ್ಗೆ ಇಬ್ಬರು ತಮ್ಮ ತಂಗಿ ಆಗಿರ್ಬೋದು, ಆದರೆ ನನಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚು ರೀ. ಅವ್ರ ಬಗ್ಗೆ ನೀವು ಯಾವತ್ತೂ ಚಿಂತೆ ಮಾಡಬೇಡಿ. ಅವರನ್ನ ಬಿಟ್ಟು ನಮ್ಗಾದ್ರೂ ಯಾರಿದ್ದಾರೆ ನೀವೇ ಹೇಳಿ. ಬನ್ನಿ, ತುಂಬಾ ಹೊತ್ತಾಯ್ತು, ಕೈಕಾಲು ಮುಖ ತೊಳೆದುಕೊಂಡು ಬನ್ನಿ, ಊಟ ಮಾಡಿರುತ್ತೆ. ಸೀತಾ, ದನಿದು ಬಂದು ಈ ದೇಹಕ್ಕೆ ದಾ ತೀರಿಸಲು ಮನೆಯಲ್ಲಿ ಮುದ್ದಿನ ಬೇಸರಾದ ಮನಸ್ಸಿಗೆ ನಗುವನ್ನು ತರುವ ತಮ್ಮ ತಂಗಿ, ಇಷ್ಟು ಎಲ್ಲ ಪಡೆದು ಬಂದು ನಾನು ನಿಜವಾಗಿಯೂ ಧನ್ಯ. ಸೀತಾ, ಮನೆಯಲ್ಲಿ ತಂಗಿ ಶಿಲ್ಪಾಳ ಸುಳಿವೇ ಇಲ್ವಲ್ಲ? ಇಲ್ಲ ನೋಡಿ, ತನ್ನ ಗೆಳತಿ ಮನೆಯಲ್ಲಿ ಶ್ರಾವಣ ಸೋಮವಾರದ ಪೂಜೆ ಇದೆ ಅಂತ ಹೇಳಿ ಹೋಗಿದ್ದಾಳೆ. ಮತ್ತ ಲಕ್ಷ್ಮಣ ನೌಕರಿಗೆ ಅರ್ಜಿ ಹಾಕ್ತೀನಿ ಅಂತ ಹೇಳಿ ಹೋಗಿದ್ದ, ಇನ್ನೂ ಬಂದಿಲ್ಲವೇನು? ಇಲ್ಲ ರೀ, ಅವನು ಇನ್ನೂ ಬಂದಿಲ್ಲ. ಬನ್ನಿ, ನೀವು ಊಟ ಮಾಡುವಿರಂತೆ. ಬೇಡ ಸೀತಾ, ಅವರು ಇಬ್ರು ಬಂದ ಮೇಲೆ ಎಲ್ಲರೂ ಕೂಡಿ ಊಟ ಮಾಡಿದ್ರಾಯ್ತು. ಸೀತಾ, ಬಹಳ ದಿನವಾಯ್ತು ನಿನ್ನ ಪ್ರೇಮ ಗೀತೆ ಕೇಳಲಾರದೆ. ಅವರು ಬರೋದ್ರೊಳಗೆ ಅಯ್ಯೋ ದೇವ್ರೆ, ಇದೇನ್ರಿ ಇದು? ಇಂಥ ವಯಸ್ಸಲ್ಲಿ ನೀವು ಹುಡುಗಾಟ ನೋಡಿ ಜನ ಏನ್ ಅನ್ಕೋತಾರೆ ಹೇಳಿ. ನನಗೆ ಮನೆಯಲ್ಲಿ ತುಂಬಾ ಕೆಲಸ ಇದೆ, ನಾನೇನು ಬರ್ತೀನಂದ್ರ ಬಿಡುವವ್ರು ಯಾರು? ಸೀತಾ, ನೀನು ಎಷ್ಟು ಸುಂದರವೋ ನಿನ್ನ ದನಿಯೂ ಹಾಗೆಯೇ ಸುಂದರವಾಗಿದೆ. ಬಾರೇ ನನ್ನ ಚಿನ್ನ.
ಚಿನ್ನ ಏನ್ರಿ ಇದು ಏ ಚಿನ್ನ ಏನ್ ಹೇಳಿ ನಿಮ್ಮ ಹುಡುಗಾಟ? ಒಂದು ಸಿಹಿ ಮುತ್ತು ಕೊಡುವೆಯ ಛೀ, ಹೋಗಿಪ್ಪ. ನಾಚಿಕೆ. ಎಲ್ಲೋ ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಎಲ್ಲೋ ನಿನ್ನ ಸೇರಿದ ಹಾಗೆ ಎಲ್ಲೋ ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಎಲ್ಲೋ ನಿನ್ನ ಸೇರಿದ ಹಾಗೆ ಅಕ್ಷರಾಳದಲ್ಲಿ ಎಲ್ಲೋ ನೆನಪು ನನಗೆ ಏನು ಆತುವುದು ಏನು ಕಾತುವುದು ಏನು ಹೀಗೆ ಕಾದುದು ಹೃದಯ ನೀಡಿದಾಗ ಸುಖವೂ ಕೂಡಿದಾಗ ನನ್ನ ಜೀವ ನಾನು ನಿನ್ನ ಭಾವ ಅನುರಾಗ ಬಂದಾಗ ಹಾಗಾಗಿ ನಲಿದಾಗ ಸಿಗಗಳು ಸಂಗೀತವ ಹಾಡಿವೆ Hi, sweetie. I love you. La 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 la. La 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 la. La 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 la. La 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 ಬಿಡಿ, ಈಗ್ಲಾದ್ರೂ ಬನ್ನಿ ಊಟ ಮಾಡಿದ್ರಂತೆ. ಯೋ ಏನ್ರಿಪ್ಪ ನಿಮ್ ಗೋಳು? ಕೈ ಬಿಡಿ ಅಂದ್ರೆ. ಅಣ್ಣ ಅತ್ತಿಗೆ ತುಂಬಾ ಚೆನ್ನಾಗಿದೆ ನಿಮ್ಮಿಬ್ಬರ ಪ್ರೇಮ ಗೀತೆ. ಪ್ರೇಮಗೀತೆ. ಅದು ಅಲ್ಲ ತಮ್ಮ, ಅದು ಹೀಗೆ. ನಮ್ಮ ಇದನ್ನ, ಅದು ಹೀಗೆ ಹೇಗೆ 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 ಏನಂದ್ರೆ ಅವ್ರ ಕಣ್ಣಲ್ಲಿ ಧೂಳು ಬಿದ್ದಿತ್ತು ನೋಡ್ತಾ ಇದ್ದೆ. ಹಿಂಗ ಹಿಂಗ ಮತ್ತೆ ಹೆಂಗೆ ಒಂದು ತಾಸು ಗಂಟ್ಲೆ ಹಿಂಗೆ ನಿಂತು. ಏಯ್ ಕಳ್ಳಿ, ಹೋಗಲಿ ಬಿಡು ಅತ್ತಿಗೆ. ಚಿಕ್ಕಂದಿಂದ ತಂದೆ ತಾಯಿಯನ್ನು ಕಳೆದುಕೊಂಡು ಗೋಳಾಡುತ್ತಿರುವಾಗ ಮನೆಗೆ ತಾಯಿ ಸ್ಥಾನವನ್ನು ತುಂಬಿದ್ದೀರಿ. ಚಿಕ್ಕಂದಿಂದ ಇಲ್ಲಿವರೆಗೆ ದೊಡ್ಡವನಾಗಿ ಮಾಡಿ ಬೆಳೆಸಿದ ಈ ನನ್ನ ಅಣ್ಣ ಅಷ್ಟಷ್ಟು ಕಷ್ಟಪಟ್ಟಿಲ್ಲ ಅತ್ತಿಗೆ. ಈ ನನ್ನ ಅಣ್ಣನ ಋಣವನ್ನು ತೀರಿಸಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅತ್ತಿಗೆ, ಸಾಧ್ಯವಿಲ್ಲ. ಅಣ್ಣ ಅತ್ತಿಗೆ ಅಂದ್ರೆ ನೀವಿಬ್ರು ದರಗಿಳದ ದೇವತೆಗಳು. ತಂಗಿ, ಈ ನರಮಹಾನವರನ್ನು ಎಷ್ಟೊಂದು ಹೊಗಳುವೆ ಅಮ್ಮ. ನಾವು ಮಾಡಲೇಬೇಕಾದ ಕರ್ತವ್ಯ ಮಾತ್ರ ಮಾಡುತ್ತಿದ್ದೇವೆ. ಹೊಚ್ಚು ತಂಗಿ ಏನೇನೋ ಮಾತನಾಡುತ್ತಾಳೆ. ಹಶ್ವಾಗಿಲ್ವಾ ಯಾರಿಗೂ? ಬನ್ನಿ ಊಟ ಮಾಡಿವ್ರಂತೆ. ಊಟ ಬೇಡ ಅತ್ತಿಗೆ. ಅಂದ್ರೆ ಊಟಕ್ಕಿಂತ ಮುಂಚೆ ನಿಮ್ಮಣ್ಣ ಒಂದು ಹಾಡು ಹೇಳ್ಬೇಕು ಅಲ್ವಾ? ನೋಡಿ ನಿಮ್ ತಮ್ಮ ಹಾಡು ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಡೋಣ, ಎಲ್ಲ ಸೇರಿ ಒಂದು ಸುಂದರವಾದ ಹಾಡನ್ನು. ನಮ್ಮೊಂದು ಬಿಟ್ಟು ಸಾಯ್ಬೇಡ ನೀವು. ಎಲ್ಲೆಂದು ಕಾಣದ ನೀರಲ್ಲಿ ಮುಳುಗಿರುವ ಹೊತ್ತ ಮುಕ್ತಿ ದೊರೆವ ಜನಗೆ ನನಗೆ ಮಂತ್ರಾಲಯ ಮನಸ್ಸೇ ದೇವಾಲಯ ನನಗೆ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವರೊಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನನ್ನ ದೀಪ ಹರಿದು ಬಾಳುವ ಜನ್ಮ ಸಾರ್ಥಕ. ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ, ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ, ದೈವೇನ ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನನ್ನ ದೀಪ ಹರಿದು ಬಾಳಲು ಜನ್ಮ ಸಾರ್ಥಕ. ನನಗೆ ಮಂತ್ರಾಲಯ ಮನಸ್ಸೇ ದೇವಾಲಯ ನನಗೆ ಮಂತ್ರಾಲಯ ಮನಸ್ಸೇ ದೇವಾಲಯ
ನಡೆಯತ್ತಿಗೆ ಹೊಟ್ಟೆ ತುಂಬಾ ಚಡಪಡಿಸುತ್ತದೆ. ಅಯ್ಯೋ ದೇವಿ, ನಮ್ಮ ಬಂಗಾರ ಇಲ್ಲ, ಅದು ಹಸಿವಾತಲ್ಲ ನಿಂಗೆ. ನಡೀಪ, ಬೇಗ ಊಟ ಬಡಿಸ್ತೀನಿ. ನನ್ನ ಶಾಣೆ ರೈತರುಗಳಿಗೆ ನನ್ನ ತುಂಬುವುದೇ ಧನ್ಯವಾದಗಳು. ಅಲ್ಲ, ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಪ್ರಸಿದ್ಧವಾದ ನಮ್ಮ ಬೀಜದ ಕಂಪನಿ. ನಮ್ಮ ಬೆಳೆ ದಿವಸಗಳು 1 ದಿನದಲ್ಲಿ, 2 ದಿನಗಳಲ್ಲಿ, 3 ದಿನಗಳಲ್ಲಿ ಎಷ್ಟೋ ನಮ್ಮ ಊರಾಗ ರೈತರು ಬರೀ ದೊಡ್ಡ ದೊಡ್ಡ ಪಾಕೆಟ್ ತಂದು ಏನು ಬೆಳೆಯಂಗಿಲ್ರಿ. ದಾದಾಗೌಡ್ರ ಅಲ್ಲಿ, ನಮ್ಮ ಮಾಸ್ತರ್ ಅಲ್ರಿ, ಕರಿಗೌಡ್ರ ಹಣಮಗೌಡ್ರ ಅಲ್ಲಿ, ಸಾಹೇಬ್ಗೌಡ್ರ ಅಲ್ಲಿ ಏನು ಬೆಳೆದಿಲ್ರಿ. ಅವರು ತರ್ತಾರೆ ಬೀಜ ಊರ್ತಾರ, 1 ವರ್ಷ ಆದ್ರೂ ಬೆಳೆಯಂಗಿಲ್ಲ ಅವ್ರು. ಉಡಿಚಾಳ ಕ್ಯಾನಲ್ ಇಂತ್ರ 30 ಲಕ್ಷ ಕೊಟ್ಟು ಖರೀದಿ ಮಾಡ್ಯಾರ, ಪೈಪ್ಗಳು ಹಾಕ್ಯಾರ. ಒಂದಿಲ್ರಿ, ವರ್ಷಕ್ಕೊಮ್ಮೆ ಉಗಾದ ಜಾತ್ರೆಗೆ ನಮ್ಮ ಬೀಜ ಉತ್ಪತ್ತಿ ಆಗ್ತದ್ರಿ. ಅದು ತಗೊಂಡು ನಿಮ್ಮ ಹೊಲ್ದಾಗ ಹಿಂಗೆ ಇಡಟ್ಟಿಗೆ ಹಿಂಗೆ ಎದ್ದು ಬಿಡ್ತದ್ರಿ. ರಾತ್ರಿ ಗಂಟೆಗೆ ಹೂವು, ಮುಂಜಾನೆ ಕಾಯಿ. 7 ದಿನಕ್ಕೆ ನಿಮ್ಮ ರಾಶಿನೇ. ನೀವು ರೊಕ್ಕ ಕೊಡೋದು ಬೇಡ, ಏನು ಕೂಡ ಸದಿ ತೆಗೆದು ಬೇಡ. ನೀವು ಎಲ್ಲ ಮಾರ್ಕೊಂಬಂದಿಂದ ನಮಗಿಲ್ಲಿ ಫೋನ್ಪೇ ಅದ, ಫೋನ್ಪೇ ಮಾಡಿಬಿಡ್ರಿ ಕೊಡ್ರಿ, ತಲೆ ಕೆಡಿಸ್ಕೋಲ್ಲ. ಒಂದು ಕೆನರಾ ಬ್ಯಾಂಕ್ ಇಟ್ಟಿನ್ರಿ, ಒಂದು ವಿಜಯ ಬ್ಯಾಂಕ್ ಇಟ್ಟಿನ್ರಿ. ಏನು ಕಲಿಗೌಡ ಪ್ರಸಿದ್ಧವಾದ ನಮ್ಮ ಬೀಜಗಳು. ಹೀಗೆ ಬನ್ನಿ, ಹಿಂದೆ ಖರೀದಿಸಿ. ನಮ್ಮ ಬೀಜದ ಹೆಸರು ಡಿಂಗ್ ಡಾಂಗ್ ಡಿಂಗ್ ಡಾಂಗ್. ನನ್ನ ಪ್ರೀತಿ ರೈತರುಗಳಿಗೆ ತುಂಬ ಧನ್ಯವಾದ. ಯಾರನೇ ಹಿಂಗ್ಯಾಕೆ ಹುಚ್ಚರಂಗ ಹೋದ್ರಾಗತಿ? ಅದು ಹೋಗಿ ಹೋಗಿ ಮಠ ಮಠ ಸುಡೋ ಬಿಸಲ್ನಾಗ ಸ್ವಲ್ಪ ದಾರಿ ಬಿಟ್ಟು ನಿಂದ್ರಪ್ಪ ತಮ್ಮ. ಬಾರಪ್ಪ ಅಣ್ಣ, ನೀ ಬರ್ತಿ ಅಂತೇಳಿ ನಾನು ಗಂಟ್ಲ ಹೊರ್ಕೊಳಕತ್ತೀನಿ. ನಾವು ಒದ್ರಿದು ನಿನಗ ಅರ್ಥ ಆಗ್ಯದಂತ ತಿಳಿದೀನಿ. ನೋಡ್ಲಾಕ ಇದು ಯಾವ ತಳಿರಿ? ಒಟ್ಟು ಟಿಪ್ ಟಾಪ್ ಆಗಿ ಕಾಣ್ತಲ್ಲ. ಅಲ್ಲ, ನಾ ಪಬ್ಲಿಕ್ ರಸ್ತದಾಗ ನಿಂತು ಒದರ್ರ ನಿನಗೇನು ತ್ರಾಸ ಆಗ್ತದ? ಓ ಯಜಮಾನ್ರ, ಈ ಪಬ್ಲಿಕ್ ರಸ್ತೆದಾಗ ನಿಂತು ಮಾತಾಡಬೇಕಾದ್ರೆ ಪಂಚಾಯತಿ ಪರ್ಮಿಷನ್ ತಗೋಬೇಕು. ಅದಲ್ಲ, ದಾರಿ ಮೇಲೆ ಯಾರ್ಯಾರು ಬರ್ತಾರ, ಎಂತೆಂತರು ಬರ್ತಾರ, ಅವ್ರಿಗೆಲ್ಲರಿಗೂ ಮರ್ಯಾದೆ ಕೊಡಬೇಕು. ತಾವು ನೋಡಿದ್ರೆ ಒಳ್ಳೆ ನೋಡಾಕ ಸುಧಾರಿಸಿದ ತಳಿ ಹೆಂಗ ಕಾಣ್ತೀರಿ? ಇದೇ ಏನ್ರಿ ಹಿರಿಯರಿಗೆ ಕೊಡೋ ಮರ್ಯಾದೆ? ಅಲ್ರಿ, ನೀವು ಬಾಯಿ ಬಾಳ್ ಬಿಡಕತ್ರಿಯಲ್ಲ. ನಮ್ಮ ಊರಿನಿಂದ ಭೀಮಣ್ಣನ ಎಮ್ಮಿ ಕಟ್ಟಿರ್ತಾನ್ರಿ, ಅದಕ್ಕೆ ಮೇವ್ ಹಾಕಲ್ಲ ಅಂತ ಒದರಾಕತ್ತೀರಿ. ಮುಂಜಾನೆ ಎದ್ದು ಕೂಡ್ಲೆ ನಿಮ್ಗೆ ಜಗಳಿಗಳು ಸಿಕ್ಕದೇನಿಲ್ಲ. ಅಲ್ಲ, ಹಿಂಗ್ಯಾಕೆ ಮಾತಾಡಕತ್ತೀರಿ? ಮಾತಾಡೋದು ಕಳೀರಿ ಸ್ವಲ್ಪ. ಒದರ್ಬೇಡ್ರಿ, ಎಮ್ಮಿಗತ್ಲೆ ಕಪ್ಪಿಗತ್ಲೆ ಹೊರ್ತಾವ. ಯಾಕೇನಂತ ಇತ್ತು ಜೀವ? ಅಲ್ಲ, ಸುಮ್ಮನಿದಾಗ ಬಹಳ ಮಾತಾಡತಿ, ಮನ್ಯಾಗ ಹೇಳ ಬಂದಿ ಇಲ್ಲ. ಛೋಡಬೇ ರಸ್ತ. ನಮ್ಮ ಮುಸಾವರಿ ಒಳಗ ನಾವು ಬೀಜದ ವ್ಯಾಪಾರ ಮಾಡಾಕತ್ತೀವಿ. ನಮ್ಮ ಊರಾಗ ರೈತರಿಗೆ ಕೆರಕತ್ತೀವ್ರಿ. ಆಲ್ರೆಡಿ ಹೆಸರು ಓದ್ರಿವ್ರಿ, ಚೀಟಾಗನು ಬರ್ಕೊಂಡಿವ್ರಿ. ಹಣಮಗೌಡ್ರಿಗೆ ಓದ್ರಿವಿ, ಸಾಹೇಬ್ಗೌಡ್ರಿಗೆ ಓದ್ರಿವಿ, ದಾದಾಗೌಡ್ರಿಗೆ ಓದ್ರಿ. ನಮ್ಮ ಬೀಜದ ಪ್ರಚಾರ ಮಾಡಾಕತ್ತೀವ್ರಿ. ಬರ್ರಿ ಅಣ್ಣ ಬರ್ರಿ ಅಂತೇಳಿ ನಮ್ಮ ಪಾರ್ಟಿಗೆ ನಾವು ಬೀಜದ ವ್ಯಾಪಾರ ಮಾಡಾಕತ್ತೀವ್ರಿ. ಒಂದು ನಮ್ಮನಿ ಮಾತಾಡಕತ್ತೀರ, ಚೀಪಾಗಿ ಮಾತಾಡಕತ್ತೀರಲ್ಲ. ನೀವು ಯಾರ ಮಗ ಆದ್ರೆ ನಾವು ತಗೊಂಡು ಏನು ಮಾಡಲಿ? ನಮ್ಮ ಪಾರ್ಟಿಗೆ ನಾವು ಬೀಜದ ವ್ಯಾಪಾರ ಮಾಡ್ತೀವಿ. ಸ್ವಲ್ಪ ಮಾತಾಡೋದು ಕಲೀರಿ. ಅಂದ ಮ್ಯಾಲ ನಿಮ್ಮದು ಹೆಂಗ್ ಕಾಣ್ತದ್ರಿ? ಒಬ್ಬರ ನಿಂತ್ಕೊಂಡು ಏನೋ ವಿಚಾರ ಮಾಡ್ತಿರಲ್ಲ, ಏನ್ ಸಮಾಚಾರ? ನೀವು ಯಾರಿದ್ದಿರ್ಬೋದು ಅಂತೇಳಿ ವಿಚಾರ ಮಾಡಕತ್ತೀನಿ. ಕರ್ನಾಟಕದಾಗ 32 ಜಿಲ್ಲೆದಾಗ ತಿರುಗಾಡಿದ ಮಗದಿನ. ಇಲ್ಲಿ ತನಕ ನಿಮ್ಮಂಥವ್ರು ನನಗೆ ಯಾರು ಭೇಟಿಯಾಗಿಲ್ಲ, ಭೇಟಿಯಾಗ ಮಕ್ಕಳು ಇಲ್ಲ. ಆದ್ರೆ ನೀವು ನನ್ನ ಜೋಡಿ ಮಾತಾಡೋಕತ್ತಿರತ್ತಂದ್ರ ಸ್ವಲ್ಪ ತಿರುಗಿ ನೇರವಾಗಿ ಮುಖಕ್ಕೆ ಹಚ್ಚಿ ಮಾತಾಡಿದ್ರ ಅವ್ರು ಯಾರದಾರ ಏನದಾರ ಜನರಿಗೆ ಹೇಳಕ್ ಬರ್ತದ. ನೀವು ಆ ಕಡೆ ನಿಂತು ಈ ಕಡೆ ಹುಣ್ಸೆ ದಾರ ನಿಂತು ನಿಂತ್ರಿ, ಕಡೆ ಕ್ಯಾಟಿಗೆ ಮರ ನಿಂತು ಮಾತಾಡಕತ್ತೀವಿ. ಸ್ವಲ್ಪ ನೇರವಾಗಿ ತಿರುಗು, ಮುಖಕ್ಕೆ ಮತ್ತೆ ಮಾತಾಡಿದ್ರ ನಮಗೂ ಯಾರದಾರತ್ತೆ ತಿಳಿದು ನಿಮ್ಗೆ ಮಾತಾಡಕ್ ಬರ್ತದ. ಇಷ್ಟ ಕಡೆ ಲಕ್ಷ ಕೊಡಿ ಕೊಟ್ಟಿವ್ರಿ. ಬರ್ತೈತ್ರಿ ಕಂಪ್ನಿ ಬೀಜದ ಗೋಪಿಯವರೇ.
ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತೇನು ನಿಲ್ಲಾಗೆ, ನಿಂತೇನು ನಿಲ್ಲಾಗೆ. ಕಾಲೇಜು ಮುಗಿಸಿ ಗಡಬಡ ಮಾಡಿ ಹೊರಗೆ ನುಡಿದ ಹುಡುಗಿ, ಹೊರಗೆ ನುಡಿದ ಹುಡುಗಿ. ಕರ್ಕೊಂಡು ಬಾರೋ ತಮ್ಮ ಮಾತನ ಪ್ರೇಮರ ಬರಿಲಾಗ, ಪ್ರೇಮರ ಬರಿಲಾಗ. ಈಗಿನ ಹುಡುಗರು ಸಾಲಿ ಕಲಿಯತಾರ ದನ ಕಾಯುವುದಕ, ದನ ಆನೆ ಮಾಡಿ ಹೋದಳಗತಿ ನಿನ್ನ ಚಲಿಸು ಮರತೆ ಒಬ್ಬರು ಕೂಡ ಇರು ಚಂದಂಗ ಹಿಂದಿಂದೆ ಬರಬೇಡ ಧಾರವಾಡ ಹೋಗ್ಬೇಡ, ಜೀವನದಾಗ ಕಣ್ಣೀರು ನನ್ನ ಸೂರ್ಯನ. ಬಿಟ್ಟಾಯಿಸಿ ನನ್ನ ಬೇಕಾಗಿ ನನ್ನ ಹೆಸರು ಮಾಡುವೆ. ಹಿಂದಿಂದೆ ಬರಬೇಡ ಧಾರವಾಡ ಹೋಗ್ಬೇಡ, ಜೀವನದಾಗ ಕಣ್ಣೀರು ನನ್ನ ಸೂರ್ಯನ. ಇಂಥ ಹುಡುಗಿಯರು ನೋಡಿ ನಮ್ಮ ಹುಡುಗರಿಗೆ ತಲ್ಲಿ ಕೆಟ್ಟಾದ್ರಿ, ಹುಡುಗಿಯರ ಬಂದಾಗ ಸೆಳ್ಳ ಹೊಡಿತಾರ ನಮ್ಮ ಹುಡುಗರಿ. ಸಾಲಿ ಕಲಿಯದ ಬಿಟ್ಟು ಕಣ್ಣ ಕಾಯಕತ್ತಾರೆ, ತಂದೆ ಮಕ್ಕಳು ಅಳ್ತಾರಪ್ಪ ನಿಮ್ಮ ಎಣಕ್ರಿ. ಹುಡುಗಿಯರ್ ನೋಡಿ ತಲ್ಲಿ ಕೆಟ್ಟದ್ ಈಗಿನ ಹುಡುಗರಿಗೆ, ಮಳ್ಳ ಮಾಡ ಹುಡುಗಿಯರು ತುಂಬೇರಿ ಜಗದಾಗ್ರಿ. ತಂದೆ ತಾಯಿ ಅಳ್ತಾರ ನಿಮ್ಮ ನಿಮ್ಮ ಎಣಕ್ರಿ. ನಿಜ ಹೇಳಂತೀನಿ ಗೆಳೆಯ, ನಿನಗೆ ಕೊಟ್ಟ ಗೆಳೆಯ. ಪವಿತ್ರ ನಮ್ಮ ಪ್ರೀತಿ, ನನ್ನ ಮರೆತು ನೀ ಹೇಗೆ ಇರುತ್ತಿ? ಈ ಜೀವನ ಹೇಗೆ ನನ್ನ ಮರೆತು ನೀ ಹೇಗೆ ಇರುತ್ತಿ? ಈ ಜೀವನ ಹೇಗೆ ಕಣ್ಣಿನೊಳಗೆ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಪರಿಹಾರೈತಿ. ಎರಡು ದೇಹ ಒಂದೇ ಜೀವ, ಪ್ರೇಮವಾಗಿ ಬೆಳೆದೈತಿ. ಕಣ್ಣಿನೊಳಗೆ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಪರಿಹಾರೈತಿ. ಎರಡು ದೇಹ ಒಂದೇ ಜೀವ, ಪ್ರೇಮವಾಗಿ ಬೆಳೆದೈತಿ. ನನ್ನ ಮರೆತು ನೀ ಹೇಗೆ ಇರುತ್ತಿ? ಈ ಜೀವನ ಹೇಗೆ ಕಳಿಸಿ? ಬೇರೆ ಯಾರ ಬದಲಾಚಾರ ಅಯ್ಯೋ ನಮ್ಮ ಶಂಕರ್ ಭಟ್ರ ಮಗಳು ಏಕಪುತ್ರಿ ಗಂಗಿ, ನಿನಗೆ ಏನು ರೋಗ ಹಿಡಿದಿದೆ, ನಿನಗೆ ಯಾರು ರೋಗ ಹಿಡ್ದ ಅಂತ ನಮಗೊಂದು ತಿಳಿಯಲಾಗೈತಿ. ಏನು ಚಲೋ ರೋಗ ಅದ ಕೆಟ್ಟದ ರೋಗ ಅದ ಏನಂತ ಒಂದು ತಿಳಿಯಲಾಗೈತಿ ನೋಡ್ರಿ. ನಾನು ವಿಷಯ ಹೋಗ್ಲಿ ಬಿಡ್ರಿ. ಅಂದಾಗ ನಿಮಗೆ ಯಾವಾಗಿದ್ದೆ ಈ ಬೀಜದ ರೋಗ ಶುರುವಾತ? ಗಂಗಾ ಅದೊಂದು ದೊಡ್ಡ ಕತ್ತಿ. ನಾವು ಒಬ್ಬನೇ ಮಗ, ಅಪ್ಪಟ ಚಿನ್ನದಂತ ಮಗ. ಯವ್ವ. ಸಿಕ್ಕಾಪಟ್ಟಿ ಸಾಲಿ ಕಲಿಸಿದ್ರು ನನ್ನ ಅವ್ವ ನನ್ನ ಅಪ್ಪ, ಒಂದು ನೌಕರಿ ಸಿಗ್ಲಿಲ್ಲ. ಹೌದನ? ನಮ್ಮೂರು ಜಾತ್ರೆ ಆಗ ಮರಗಮ್ಮ ಜಾತ್ರೆ ಸೆಲಸಾಬ್ ಮುತ್ತರ ಜಾತ್ರೆ ಒಳಗ ನಾಟಕ ಮಾಡಕತ್ತಾರ ನಮ್ಮ ಹುಡುಗರು. ಆ ನಾಟಕದೊಳಗ ಆಶಾ ಪಾತ್ರ ಮಾಡೋರು ಯಾರು ಸಿಗ್ಲಿಲ್ಲ. ಹಿಡ್ಕೊಂಬಂದು ಒತ್ತಾಯ ಮಾಡಿ ಗೋಪಿ ಇದೇ ಪಾತ್ರ ಮಾಡ್ಬೇಕಂತೇಳಿ ನನಗೆ ಆ ಪಾತ್ರ ಕೊಟ್ರು. ಆ ನಾಟಕದೊಳಗ ನೋಡಕ್ ನನ್ನ ಅವ್ವ ನನ್ನ ಅಪ್ಪ ಬಂದಿದ್ರು, ಇಲ್ಲೇ ಕುಂತಿದ್ರು. ಹೌದನ? ಅರ್ಧಾಗ ಏನಿತ್ತಂದ್ರಿ, ಏನಿತ್ತು? ಹುಡುಗರಿಗೆ ಕಾಡ್ಸೋದು, ಸುಳ್ಳು ಹೊಡೆಯೋದು, ಯವ್ವ. ಏನೇನು ಅಭಿಮಾನ ಮಾಡೋದು ಭಾಳ ಇತ್ರಿ. ಆ ನಮ್ಮಪ್ಪ ನಾಟಕ ಮುಗಿದು ಮನೆಗೆ ಹೋಗೋದಕ್ಕ ನಾ ಕಾಲಿಡೋದಕ್ಕನೆ ಬಾರಪ್ಪ ಕುಮಾರ ಕಂಠೀರವ ಕರೆದು ಪಟ್ಟನ ಕಾಲ್ ಮರಿ ಬಿಚ್ ಸಾಟ್ 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 ನಾ ತಳಗ್ ಬಿದ್ದಿ. ಅಪ್ಪ ನಾ ಏನ್ ಮಾಡಿ ಅಂತ ಕೇಳಿದೆ. ಮಗ ನಾನು ಕುಡ್ದು ಹಿಂಗಾಗಿನಿ, ನೀನು ನಾಟಕ ಮಾಡಿ ಮಗನ ದಾರ ಕುಡಿಯೋದ್ ಕಲ್ತಿ, ಪೆಪ್ಸಿ ಒಳಗೆ ಕುಡ್ದಿ, ಜೀರೋದಸ್ ಕುಡ್ದಿ. ಈಗಿನ ಹುಡುಗ್ರು ಏನಪ್ಪಾ ಅಂತಂದ್ರೆ ಅದಾಗ ಕುಡಿತಾರೆ, ಸ್ಟಿಂಗ್ದಾಗ ಕುಡಿತಾರೆ. ಹಂಗೆ ಸ್ಟಿಂಗ್ದಾಗ ನನಗೂ ಕುಡಿಸಿ ನಾಟಕ ಮಾಡ್ದೇನ್ರಿ. ಸಿಕ್ಕಾಪಟ್ಟಿ ಕಾಲ್ ಮರಲ್ಲ ಹೊಡೆದು ಮನೆಗೆ ಹಾಕಿ ಮನೆ ಬಿಟ್ಟು ಹೊರಗೆ ಹಾಕಿಬಿಟ್ಟು ನೋಡ್ರಿ. ಅಯ್ಯವ್ವೋ ಥೋ ನಾವು ನಾ ಏನು ಹೇಳ್ಬೇಕ್ರಿ. ಆ ಸಲ ನಾವು ಊರಾಗ ನಾಟಕ ಮಾಡ್ದ ನಮ್ಮ ಮೂರು ಜಾತ್ರೆ ಬಂದಿಡ್ರಿ.
ಆ ಹುಡುಗಿ ಬೆನ್ನ ಹತ್ತಿ ಹೋದವ್ರು ಭಾಳ ಮಂದಿ ಇದ್ರು, ನಾನು ಹೋದವನಿದ್ದೆ. ಆ ಮನೆ ಒಳಗೆ ನೋಡ್ತೀನಿ ಏನು ಜಂಪರ್ ತೊಳಕ್ ಹಚ್ಚೋದು, ಸೀರೆ ತೊಳಕ್ ಹಚ್ಚೋದು, ಟಾಯ್ಲೆಟ್ ಹಚ್ಚೋದು, ಲಿಪ್ಟಿಕ್ ಹಚ್ಚೋದು. ನಾವು ಎಲ್ಲಿ ನನಗೆ ಈ ಕೆಲಸ ಹಸ್ತಾಳತ್ ಹೇಳಿ ನಾನು ಏನು ಮಾಡ್ತೀನಿ ರೀ, ಹಿಂದೆ ನಿಂತು ನೋಡಿದೆ, ಇದು ಅದ್ರ ಬೀಜ ಅಲ್ಲಿದು, ಎಲ್ಲಿ ನನಗೂ ಹಸ್ತಾಳತ್ತೇಳಿ ನಾ ಕಿಟಕಿಯಲ್ಲಿ ನಿಂತು ನೋಡಿ ಹೊರಗೆ ಬಂದೀನಿ ರೀ. TBK ಕಂಪ್ನಿ ಇತ್ರಿ ಬಾಗಲಕೋಟದಾಗ. ಆ ನೌಕರಿ ಸಿಕ್ತ್ರಿ ನನಗೆ. ಆ ನೌಕರಿ ಸಿಕ್ಕದ್ಗಳನ್ನ ನಮ್ಮೂರಿಗೆ ನೌಕರಿ ತಗೊಂಡು ಬ್ಯಾಗ್ ಹಾಕೊಂಡು ಬಂದ್ಬಿಟ್ಟು ನೋಡ್ರಿ. ಮತ್ ಮುಂದೇನಾತು? ಅಂತೂ ಗೊಂಪಿ ನಾಟಕಕ್ಕೆ ಬೆನ್ ಹತ್ತಿ ಹಿಂಗ ತಿಂದ ಮನೆಯಾಗೆ ಈಗ ಈ TBK ಬೀಜದ ಕಂಪ್ನಿ ಒಳಗೆ ಕೆಲಸ ಮಾಡಾಕತ್ತಿ ಅಂದಂಗ. ಚಡ್ಡಿಲ್ಲ ಏನಿಲ್ಲ ಯಾವ ಅವ ಎಲ್ಲ ಹಾಕ್ಯ ನಿನಗೆ ಯಾವ ತೋರ್ಸಣ ಕುರ್ಸಾಲಿಯ ಚಡ್ಡಿ ಇಲ್ಲತ್ತ ಚಡ್ಡಿ ಹಾಕ್ಯಾನವ ಸುಮ್ಮ ಹಾಕಿಲ್ಲ ನೋಡೋ ಕೇಳಾಕತ್ತ. ಇದು ಬಿಡ್ರಿ, ಈ TBK ಕಂಪ್ನಿ ಅಂದಿರಲ್ಲ ಹಂಗಂದ್ರೆ ಏನ? T ಅಂದ್ರೆ ಟೈಗರ, B ಅಂದ್ರೆ ಬೀಜ ಕುದುರುಂಡದಾಗ ಹುಡ್ತದ ವರ್ಷಕ್ಕೊಮ್ಮೆ ಬೀಜ. ನೀವು ಕೇಳಕ್ ನಮ್ಮ ಕಂಪ್ನಿ ಡೈರೆಕ್ಟರ್ ಅದಿರಿ ಅನ್ನ, ಏನು ಮ್ಯಾನೇಜರ್ ಅದಿರಿ ಅನ್ನ, ಅಡ್ವರ್ಟೈಸ್ ಮಾಡಕ್ ಬರಕ್ ರೆಡಿ ಇದ್ರಿ ಹೇಳ್ರಿ, ನಾವು ನೀವು ಕೂಡಿ ಬೀಜದ ವ್ಯಾಪಾರ ಮಾಡಮ್ ಕುದುರುಂಡದಾಗ. ಮಿಸ್ಟರ್ ಗೋಪಿ ಅವರೇ ಏನ್ರಿ ಏ ಅಲ್ಲ ಮಿಸ್ಟರ್ ಗಿಸ್ಟರ್ ಓದಿರ್ತಾರೆ. ನೀನು ನಾ ಸಣ್ಣ ಹುಡುಗ ಅದೀನಿ, 32 ವಯಸ್ಸು ಅದಾವ್ರಿ. ಹೌದಾ? ಏನ ಈ ಕಾಲೇಜ್ ಕೇಳಕತ್ತಿದ್ರಿ ಈ ಕಾಲೇಜ್ ಮಿಸ್ಟರ್ ಗಿಸ್ಟರ್ ಅಂತ ಗ್ಲಾಸ್ ಬಂದವ್ರಿ, ಗ್ಲಾಸ್ ನಿಮ್ ಊರ್ ತನಕ ನಿಮ್ ಮನಿ ಹತ್ರ ಗಾಡಿ ಬಂದದ್ರಿ, ಗ್ಲಾಸ್ ಬಂದವ್ರಿ, ಗ್ಲಾಸ್ ಬಂದಾರ ಇಲ್ಲ ರೀ, ಕರಿಬೇಡ್ರಿ. ನಾನು ಅಮ್ಮಣ್ಣೆ ನಾನು ನಿನ್ನ ಕುಮ್ಮರದಿನ್ರಿ. ಅಮ್ಮಣ್ಣೆ ನೀವು ಅಮ್ಮಣ್ಣೆ ಅಂತ ಕರಿಬೇಡ. ಏನಂತ ಕರಿಬೇಕ್ರಿ? ನೋಡ ನಾ ಇನ್ನು ಸಣ್ಣ ಹಾಕಿದೀನಿ, ಸದ್ಯಕ್ಕ ಕುಮಾರಿ ಗಂಗಾ. ಅಂತೂ 20 ಹರಿಯದ ಈ ಹುಡುಗುಗ ಮುಂದ ಈಗ ದೊಡ್ಡಕ್ಕದೀನಿ, ಮುಂದ್ ಸಣ್ಣಕ್ಕದೀನಿ ಹತ್ರಲ್ಲ. ನನಗ ಒಂಥರ ಇದು ನನಗ ಮುಂದೆ ಎಷ್ಟು ಈಗಿನ ಕೂಸ ಮುಂದಿನ ಪೀಸ್ ಎಷ್ಟು ಚಂದ ಕಾಣ್ತಂತೇಳಿ ಮನಸ್ಸಿಗೆ ನಾನು ಕೂಕ್ಲಕತ್ತದ್ರಿ. ಮುಂದೆ ದೊಡ್ಡಕ್ಕದ ಚಲೋ ಕಾಣ್ತದ ಅಂತೇಳಿ. ಏನಿಲ್ಲ ರೀ, ನೀನು ಜೋಡೆತ್ತಿನ ಗತ್ಲೆ ಹಾಗೆ ಈಗ ಒಂದೇ ಎತ್ತಾದ ಹೊಲ್ದಾಗ ಹೊಡೆದ್ರು ಅನ್ನೋದು ಮುರಿಲಾಕತ್ತದ. ನಾವು ಕೂಡಿ ಜೋಡೆತ್ತಾಗಿ ಈ ಹಳ್ಳದಿಂದ ಹಳ್ಳ ತಕ್ಕ ಬಾಯಿ ಮನೆಯವ್ರ ಹೊಲಗಳದಾವ, ಎರಡು ಕೂಡಿ ಹಗಲ್ ಮೇಲೆ ಇಟ್ಕೊಂಡು ಹಿಂಗೆ ಹೊಡೆದ್ರೆ ಈ ಕಡೆ ಪಾಳ ಈ ಕಡೆ ಬೀಳೋಕ್, ಈ ಕಡೆ ಪಾಳ ಈ ಕಡೆ ಬೀಳೋಕ್. ರಾತ್ರಿ ಹಗಲು ಹೊಡೆದಿದ್ದೇವೆ ನಾವು. ಹಿಂಗೆಲ್ಲ ಏನು ಆಸೆ ಇಟ್ಕೊಳಕ್ ಹೋಗ್ಬೇಡ. ನಿಮ್ಮನ್ನೆಲ್ಲ ನೋಡಿ ನನಗ ಹಿಂಗೆಲ್ಲ ನೋಡಿ ನನಗ ಮಾತು ಬರಾಕತ್ತ ನೋಡ್ರಿ. ಬೀಜ ಬೀಜದ್ರಿ ನಿಮ್ಮ ಬೀಜ ಹೌದ್ರಿ. ಬ್ಯಾಡಪ್ಪ, ಯಾಕಂದ್ರೆ ಈಗಿನ ಬೀಜದಾಗ ಬಹಳ ಕಲಬೆರಿಕೆ ಅದಾವು. ಬೀಜ ಹಿಡಿಬೇಕ, ಆ ನಿಮ್ಮ ಬೀಜ ಎದ್ದುವ ಬೆಳಿಬೇಕು. ಎಲ್ಲಿದ ಮಾತ ಇದ್ರ ನಮ್ಮ ಅಪ್ಪ ಭಾಳ ಶಾಣೆ ಅದನ. ಅವ ಯಾವ ಬೀಜ ತಂದು ಕೊಡ್ತಾನ ಅವ ಬೀಜನ ಬಿತ್ತಿದ್ರ. ನಿಮ್ಮ ಅಪ್ಪಗೇನು ಗೊತ್ತ್ರಿ? ಸೆಂಟಿಗೆ ಮೊದ್ಲ ಕುಂಟ ಹಿಂಗ ಡೂಗ ಕುಂಟ 12 ಅಂತ ಹಂಗಿದ್ದ ನಿಮ್ಮ ಅಪ್ಪಗ ಏನ್ ಗೊತ್ತಾತ, ಈ ಗೋಪಿ ಬಲ್ಲಿ ಬೀಜ ಭಾರಿ ಅದಾವ. ವರ್ಷಕ್ಕೊಮ್ಮೆ ಬರೋ ಬೀಜ ಪಾಕೆಟ್ ದೊಡ್ಡ ಇರ್ತಾವ. ನಮ್ಮ ಬಲ್ಲಿ ಒಂದೇ ದಿನಕ್ಕೆ ಉತ್ಪತ್ತಿ ಆಗೋ ಬೀಜಗಳು. ಗೋಪಿ ಮಾಮ ನಿಮ್ಮ ಅಪ್ಪಗೆ ಹೇಳ್ಬೇಕು ಚಂದ ಕುಂಟಗೆ, ಗೋಪಿ ಮಾಮನ ಬಲ್ಲಿ ಚಂದಾಗಿ ಬೀಜ ಅದಾವ್ರಿ. ಹಿಂಗ ರಾತ್ರಿ ಹಿಟ್ರ ಮುಂಜಾನೆ ಹೇಳ್ತಾವ್ರಿ, ಮುಂಜಾನೆ ಇಟ್ರ ಬಿಡ್ತಾರೆ. ಒಂದು ವಾರದಾಗೆ ರಾಶಿ ಮಾಡೋದು, ನಿಮ್ಮ ಅಪ್ಪನ ಕರಿ ಟೈಪ್ ರೊಕ್ಕ ತಗೊಂಬರೋದು, ಬೀಜ ಎಲ್ಲ ಗಬ್ರಿ ಇಲ್ಲ, ಪಟ್ಟನ ಸಟ್ಟನ ಮಾಡಿಬಿಡ್ರಿ. ದೋಸ್ತ ನನಗೇನು ಗ್ಯಾರಂಟಿ ಇಲ್ಲ. ಯಾಕೆ? ಭೂಮಿ ಮಾತ್ರ ಮನಗಂಡ ಐತಿ, ಅದ್ರ ಬೀಜದ ಮೇಲೆ ಗ್ಯಾರಂಟಿ ಇಲ್ಲ ನನಗೆ. ಡೌಟ್ ನೋ ಡೌಟ್ ನೋ ಡೌಟ್ ಎನಿ ಡೌಟ್. ಬೇಕಾದ್ರೆ ಅವ್ರಿಗೆ ಕೇಳೋ, ನಮ್ಮ ಗಜಮಾ ಮಾಮಗಳು ಹೆಂಗದಾರ ನೋಡಿ. ನಮ್ಮ ಹುಡುಗರು ಭಾಳ ಕೆಟ್ಟದಾರ, ಹೌದಲ್ಲ? ಭಾಳ ಕೆಟ್ಟದವು ಅವು ಹಿಡಿದ ಬೀಜಗಳದಾವು. ನೀನು ಬೀಜ ನಿನ್ನ ಹತ್ರ ಇರಲ್ಲ, ಮಬ್ಬ ಬೈತಾನ. ನನಗೆ ಕೆಲಸ ಐತಿ, ನನಗೆ ಬರ್ತೀನಿ. ಹಂಗಂದ್ರೆ ಹಂಗ್ರಿ ಈಗ ಮತ್ತ ಹೋಗುವ ಸಮಯದೊಳಗೆ ಬಿಡುವವರು ಯಾರು? ನಾವೆಂದೂ ಬಿಡೋದಿಲ್ಲ. ಒಂದು ಹೋಗದ ಬಿಡ್ರಿ ಹಂಗೆ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿ ಬಿಡಿಕಿ, ಕಾಲೇಜು ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ.
ಯಾರಪ್ಪ ಹುಡುಗಿ? ಹಲೋ ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಂತು ಮಾತಾಡ್ರಿ. ಅಲ್ರಿ ಈ ದಾರಿ ಬಿಟ್ಟ ನಿಂತು ಮಾತಾಡಕತ್ತೀವಿ. ಈ ದಾರಿಯಾರ ಯಾಕೆ ಸುಳೆ ಮಗ ಮಾಡ್ಯಾನ ಅಂತ ಹೇಳಲೈತಿ. ನಾವು ದಾರಿ ಬಿಟ್ಟು ನಿಂತು ಮಾತಾಡಕತ್ತೀವ್ರಿ ಸಾಹೇಬ್ರ, ದಾರಿ ಬಿಟ್ಟು ನಿಂತು ಮಾತಾಡಕತ್ತೀವ್ರಿ. ನೀವು ಯಾರೇ ಸಾಹೇಬ್ರ? ನಾವು AKBS ಅಂತ ಇವತ್ತು ಧರ್ಮಶಾಲೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಹನುಮಪ್ಪನ ದರ್ಶನ ಮಾಡೋಕೆ ಹೊಂಟಿವ್ರಿ. AKBS ಅಂತಂದದು ಯಾವ ಸಂಘಪ್ಪ, ಯಾವ ಮೂಲೆ ಹುಟ್ಟದ? ಅದನ್ನ ಯಾವ ಮೂಲೆ ಹುಟ್ಟದ ನೋಡಮ್ ಹೇಳ್ರಿ. ಹಾಗಂದ್ರ ಆಲ್ ಕರ್ನಾಟಕ ಭಿಕ್ಷಕರ ಸಂಘದ ಅಧ್ಯಕ್ಷರು ನಾವು. ಓ, ನೋಡಕ್ಕ ಕಂಡಾಪಟ್ಟಿ ಸಾಲಿ ಕಲ್ತಂಗೆ ಕಾಣ್ತೀರಿ. ಹೋಗಿ ಹೋಗಿ ಭಿಕ್ಷುಕರ ಸಂಘದ ಅಧ್ಯಕ್ಷ ಆಗಿರ್ಯಾ? ಅಮ್ಮ ತಾಯಿ ಅಂತೇಳಿ. ನಾನು ಈ ಸ್ಟೇಜಿಗೆ ಬರ್ಬೇಕಾದ್ರೆ ಅದೊಂದು ದೊಡ್ಡ ಕತೆ ಐತ್ರಿ. ಹ್ಞೂನ್ರಿ. ಅಲ್ರಿ ನೀವು ಆಗ್ಲಕ್ಕ ಯಾ ಕತೆ ಐತಿ ನೋಡಮ್ ಹೇಳ್ರಿ ಸಾಹೇಬ್ರ. ಹೌದ್ರಿ, ನಮ್ಮ ಕುದ್ರೋಣೂರಾಗ ನಾವೊಂದು ನಾಟಕ ಮಾಡಿದ್ದೀನಿ ರೀ. ಆ ನಾಟಕದಾಗ ನಾನೊಂದು ಭಿಕ್ಷಕನ ಪಾತ್ರ ಮಾಡಿದ್ದೆ. ಆ ನಾಟಕ ನೋಡಿ ನಮ್ಮ ತಾಯಿ ತಂದೆ ನಾವು ಇಷ್ಟು ಅನುಕೂಲಿಸಿದ್ರು, ನೀನು ಭಿಕ್ಷಕನ ಪಾತ್ರ ಮಾಡಿ ನಮ್ಮ ಮನೆ ಮರ್ಯಾದೆ ಕಳೆದೆ ಅಂತ ತಿಳಿದು ಮನೆಗೆ ಕರ್ಕೊಂಡು ಹೋಗಿ ಬಾಗಿಲ ಹಾಯ್ಕೊಂಡು ಬಕ 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 ಅದ್ದು ಹೊರಗೆ ಹಾಕಿದ್ರಿ. ಅಂದಿನಿಂದ ಇಂದಿನ ತನಕ ಉದ್ಯೋಗದಾಗ ಮುಂದುವರ್ದೀನಿ. ಇದು ನಮ್ಮಂತ ಕೇಸ್ ಇದ್ದಂಗೆ ಕಾಣ್ತದ್ರಿ. ನಾವು ಕುಡುಕರು ಪಾತ್ರ ಮಾಡಿ ಕಾಲ್ ಮರ ಹೊಡೆದು ಮನೆ ಬಿಟ್ಟು ಹಾಕಿದ್ರಿ. ಈ ಪುಣ್ಯಾತ್ಮ ಅಮ್ಮ ತಾಯಿ ಭಿಕ್ಷುಕರು ಮಾತ್ರ ಮಾಡಿ ಮನೆ ಬಿಟ್ಟು ಅಂದ್ರಂತ. ಹಂಗಂದ್ರ ನಿಮ್ಮೂರು ಯಾವ್ರಿ ಸಾಹೇಬ್ರ? ನಮ್ಮೂರು ತೊಗೊಂಡು ಏನು ಮಾಡ್ತೀರಿ ನೀವು? ನಮ್ಮೂರು ಈಗ ಕುದುರೆಮುಂಡ ಕೆರೆಯಾಗ ಮುಳುಗಿ ಹೋಗಕತ್ತೈತಿ. ಈಗ ಬಂದ ನಿಂತಿದ ಊರು ನೀವು ನಮ್ಮ ಸಂಬಂಧಿಕರು. ಬದುಕ್ಲಾಕ ಒಂದು ದಾರಿ ತೋರಿಸಿಲ್ಲ. ಹಂಗಾದ್ರೆ ತಮ್ಮ ಹೆಸರೇ? ನಮ್ಮ ಹೆಸರು ಬರ್ಮ ಅಂತಾರಿ. ಬರ್ಮಣ್ಣ ಅಂತಾರೋ ನಮ್ಗೇನು ನಿಮ್ಗೆ ಹತ್ತು ಹೇಳಿ ನೋಡ್ರಿ. ಅಂದ್ರೆ ದೋಸ್ತ, ಇನ್ನ ಅಲ್ಲಿ ನಮ್ಮ ಊರ ಹೊರಗ ಒಂದು ಮನೆ ಕಟ್ಟರಿ ನಿಂಗ ನೋಡ್ರಲ್ಲ, ಅಲ್ಲಿ ಕುಂತು ವಿಚಾರ ಮಾಡಿ ಮುಂದ ಹೋಗಂಬರಿ ನಮ್ಮ ಕುಚ್ಚುಕು ಗೆಳೆಯರು. ಬನ್ನಿ. ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ಅಷ್ಟದಿಕ್ಕುಗಳು ಕಾಲ ಕೆಳಗೆ ಎಲ್ಲ ದೇವರಿ ಮುಷ್ಟಿಯೊಳಗೆ ಸೋಲಿಲ್ಲ ನನಗೆ. ಈ ಹೃದಯದ ಅಗ್ನಿ ಪರ್ವತದಲ್ಲಿ ದ್ವೇಷ ಕುದಿಯುತ್ತಿದೆ, ಸೇಡಿಗೆ ಸೇಡು ಎನ್ನುತ್ತಿದೆ. ಗತಕಾಲವೇ ನನ್ನ ಉರಿಯುತ್ತಿದೆ, ಎದೆ ಉರಿಯುತ್ತಿದೆ. ರಣ 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 ರಕ್ತವು
ಇದುವರೆ ವಜ್ರಾಯುಧಂ ಮದಮರ್ದನ ದುಡ್ಡು ದುಡ್ಡು ಈ ಜಗತ್ತಿನಲ್ಲಿ ದುಡ್ಡಿದ್ದವರೇ ದೊಡ್ಡಪ್ಪ. ಮನುಷ್ಯನಿಗೆ ದುಡ್ಡು ಹೊಂದಿದ್ದರೆ ಸಾಕು, ಏನು ಬೇಕಾದರೂ ಮಾಡಿ ದಕ್ಕಿಸಿಕೊಳ್ಳಬಲ್ಲ. ದುಡ್ಡಿನಿಂದಲೇ ಸುಲಿಗೆ, ದುಡ್ಡಿನಿಂದಲೇ ದರುಡೆ, ದುಡ್ಡಿನಿಂದಲೇ ಒಂದು ಹೆಣ್ಣಿನ ಶೀಲಹರಣ. ನಾನೊಂದು ಕಾಲದಲ್ಲಿ ಅಲ್ಪ ಶ್ರೀಮಂತ, ಈಗ ನಾನು ಕೋಟ್ಯಾಧೀಶ್ವರ. ಶಂಕರ್ ಭಟ್ರೆ, ಏ ಶಂಕರ್ ಭಟ್ರೆ, ಲೇ ಶಂಕರ್ ಭಟ್ರೆ, ಒದರ್ದ್ರೇನ್ರಿ ಸೌಕರ್ಯ? ನಮಗೂ ಜರ ಕಿವಿ ಕೇಳುದಿಲ್ಲ, ಕಿವಿಯಾಗ ಒಂದು ಇಟ್ಕೋದು ಇರ್ತದಲ್ರಿ, ಅದೇನೋ ಕೇಳುತ್ತಲ್ಲ. ಮಿಷನ್ ತಂದಾರ ಕೊಡ್ರಿ, ಕೊಡಮ್. ಹೌದ್ರಿ ಸೌಕರ್ಯ, ನಿಮ್ಮ ಮಾತ್ನಾಗ ಖರೆ ಐತ್ ನೋಡಿ. ದುಡ್ಡು ಇಲ್ಲಾರ್ದವ್ನು ಯಾರು ಕೇಳ್ತಾರಿ ಈ ಜಗದಾಗ? ಅಲ್ರಿ ಶಂಕರ್ ಭಟ್ರಿ, ಈಗ 10 ವರ್ಷಗಳ ಹಿಂದೆ ರಾಮನ ತಂದೆ ಸಾಲದ ರೂಪದಲ್ಲಿ ಒಯ್ದ ಹಣವನ್ನು ಬಡ್ಡಿ ಸಮೇತ ವಸೂಲಿ ಮಾಡಿಕೊಂಡ ಬಾ. ಇಲ್ಲವಾದರೆ ಅವನ ವಾಸಿಸುತ್ತಿರೋ ಮನಿ ನಮ್ಮ. ಯಜಮಾನ್ರಿ, ರಾಮನ ತಂದೆ ಒಯ್ದ ಹಣ 5 ಲಕ್ಷ, ಈಗ ಅಸಲು ಬಡ್ಡಿ ಕೂಡಿ 7 ಲಕ್ಷ ಆಗೈತ್ರಿ. 7 ಲಕ್ಷ. ಗುಮಾಸ್ತರೇ, 7 ಲಕ್ಷ ಅಂತ ಬೇಡ, 10 ಲಕ್ಷ ಮಾಡಿ 10 ಲಕ್ಷ. ಇದೇನು ಮಾಡ್ತೀರಿ? ಹೋಗಿ 10 ಲಕ್ಷಕ್ಕೆ 12 ಲಕ್ಷ. ನಂದೇನು ಕೆಲಸ ಅದ್ರಿ? ಹರಿದು ಬರಿದು. ನಂಬಿಕೆ ಗುಮಸ್ತರಂದರೆ ನೀವೇ. ನಿಮ್ಮಂತರು ಇರಲೆಂದಲೇ ನಮ್ಮಂತ ಶ್ರೀಮಂತರು ದಿನ ದಿನ ಬೆಳೆದು ಹಣವಂತರಾಗುತ್ತಾರೆ. ನಮ್ಮನ್ನು ಈ ರೀತಿ ಮಾಡಿದರು ತಾವೇ ಅಲ್ಲನ್ರಿ. ಮೊದಲು ಕೆಲಸ ಎಲ್ಲಿ ಬರ್ತಿತ್ರಿ? ಮೊದಲು ನಿಮ್ಮ ಮನೆ ಅಡಿಗೆ ಬಟ್ಟನಾಗಿ ಹುಟ್ಟು ಹೊಡ್ಕೋತ ಅಲ್ಲೇ ಕುಂದಿರ್ತಿದ್ದೆ ನಾನು, ನೊಣ ಹೊಡ್ಕೋತ. ಈಗ ನಾನು ನಿಮ್ಮ ಲೆಕ್ಕಪತ್ರ ಬರೆಯುವ ಗುಮಾಸ್ತನಾಗಿದ್ದೇನ್ರಿ. ಗುಮಾಸ್ತನಾಗಿ ಎಲ್ಲ ನಿಮ್ಮ ಕೃಪೆ ರೀ ಸೌಕರ್, ನಿಮ್ಮ ಕೃಪೆ. ಅದೆಲ್ಲ ಆಮೇಲೆ ಮೊದಲು ರಾಮನಿಗೆ ಬರು ಹೇಳು. ಆಯ್ತ್ರಿ, ಹೇಳ್ತೀನಿ. ಹಾಗೆ ಬರುವಾಗ ನಮ್ಮ ತೋಟದ ಮನೆಗೆ ಹೋಗಿ ಇಂದು ರಾತ್ರಿ ಅವಸ್ಥೆ ಸರಿಯಾಗಿ ಮಾಡಲು ಹೇಳಿ ಬಾ. ತಿಳಿದ್ರಿ, ಗೊತ್ತದ್ರಿ, ಎಲ್ಲ ರೆಡಿ ಮಾಡ್ತೀನಿ ಸೌಕರ್, ಬರ್ತೀನಿ. ಈ ಹೃದಯದ ಅಗ್ನಿ ಪರ್ವತದಲ್ಲಿ ವೇಷ ಕುದಿಯುತ್ತಿದೆ. ನಡೆದು ನಿಂತ ಅಂದ್ರೆ ಭಸ್ಮಾಸುರ, ಲಾಂಗಿಡ್ದು ನಡ್ಕೊ ಬಂದ್ರೆ ಲಂಕಾಸುರ. ಹಲ ಹಯವರ ಕಪೈತ ಝಂ ತಲಂ ತಿರುಗರದಿ ನಗರದಿ ಥಾಂಗ ತೋಂ ಕಪ ಚಟತ ಚಟ ಚಟತ ಥಾಂಗ ತೋಂ ತಾ ದಿನಕರದಿ ಜಿಂ ತರಗದ ದಿಂ ತದಿಂ ತಾ ಗಗನ 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 ಭುವನ ಹರವೋ ಮೃತ್ಯುಂಜಯಾಯ ವಿಶ್ವೇಶ್ವರಾಯ ಸರ್ವೇಶ್ವರಾಯ ಕೈಶ್ವೇಶ್ವರ ಹಲ ಹಯವರ ಕಪೈತ ಝಂ ತಲಂ ತಿರುಗರದಿ ನಗರದಿ. ಸುತ್ತು 20 ಹಳ್ಳಿಯ ಒಡೆಯನು ನಾನು ಬೀಜದ ಬಲಿಗೆ ಬರಿಯಾದ ಮಳ್ಳು ಕುರಿಗಳು
ಆ ಜನ ಬಿದ್ದರೆ ಒದ್ದು ಹೋಗುತ್ತಾರೆ, ಎದ್ದರೆ ಕಾಲು ಹಿಡಿಯುತ್ತಾರೆ. ಈ ಜನರು ಅನುಭವಿಸುವ ಈ ಸುಖ, ಇವರನ್ನು ದಕ್ಕಿನಿಂದ ತಳ್ಳಿದಾಗಲೇ ನನಗೆ ಸುಖ. ರಾಮ, ಬಹುದಿನಗಳಿಂದ ನನಗೆ ಅಡಿಚಿಣಿಯಾಗಿರುವ ನೀನು ನಿನ್ನ ತಮ್ಮನನ್ನು ರಣ ಹತ್ತು ಕೊಕ್ಕಿದಾಗೆ ಕೊಕ್ಕಿ ತಿನ್ನದೆ ಬಿಡುವುದಿಲ್ಲ. ಈ ನನ್ನ ಜಾಲದಿಂದ ಪಾರಾಗಲು ಸಾಧ್ಯವಿಲ್ಲ. ರಾಮ, ವಯಸ್ಸಿಗೆ ಬಂದ ನಿನ್ನ ಮುದ್ದಿನ ತಂಗಿಯ ಮಗನನ್ನವನು ಹೀರದೆ ಬಿಡುವಲಿಲ್ಲ ಈ ಪ್ರೇಮ್ರಾಜ್. ಸೌಕರ್ಯ ಅಪಘಾತವಾಯ್ತು. ಏನು? ಹೊರಟ್ಟಿದ ಗಂಧದ ಲಾರಿಯನ್ನು ಹೊಸದಾಗಿ ಬಂದ ಪಿ ಎಸ್ ಹಿಡಿದು ಹಾಕಿದ್ದಾನೆ. ನಮ್ಮ ಗಂಧದ ಲಾರಿಯನ್ನು ಹಿಡಿದಾಕಿದ್ದಾರೆ. ಯಾರು ಅವನು? ಹೊಸದಾಗಿ ಬಂದ ಪಿ ಎಸ್ ಸೌಕರ್ಯ ಎಷ್ಟು ಹೇಳಿದ್ರೆ ಕೇಳಲಿಲ್ಲ. ನಿಮ್ಮ ಸೌಕರ್ಯನು ರಾವಣನು ಇಲ್ಲ ದುರ್ಯೋಧನೋ ಇಲ್ಲ ಈ ನಾಡಿನ ಪಾಳೆಗಾರನನ್ನು ತುಚ್ಚಿ ಮಾತಾಡಿಬಿಟ್ಟು ಸೌಕರ್ಯ. ಆ ಪೊಲೀಸ್ ನಾಯಿ ಹೀಗೆ ಬಗಳಿತೆ, ಅವಕ್ಕೊಂದು ಒತ್ತು ತೊತ್ತು ರೊಟ್ಟಿ ಹಾಕಿದರೆ ಸಾಕು, ಅದು ಬಾಲ ಗುಂಡಾಡಿಸಿ ಬರುತ್ತದೆ. ನನಗೆ ಗೊತ್ತು, ಸದಾ ನಾನೇ ಬರುತ್ತೇನೆ. ಕಾರ್ ರೆಡಿ ಮಾಡಲು ಹೇಳಲೇ ಡ್ರೈವರ್. ಬಂದರೆ ನಿಮಗೇಕೆ ಸೌಕರ್ಯ? ಈಗಾಗಲೇ ಶಿವರಾಜನ ಚನಾಕಿ ಅಸಮಿ ಸಿಕ್ಕಾಯ್ತು. ಆ ಕೆಲಸಕ್ಕೆ ಈಗಲೇ ಕಳಿಸಿ ಬಂದಿದ್ದೇನೆ. ಈ ನನ್ನ ವ್ಯಾಪಾರದಲ್ಲಿ ಯಾರ ಕೈವಾಡ ಇದೆ ಎಂದು ತಿಳಿತಿರಲಿಲ್ಲ. ಇದಾರಿ ಸೌಕರ್ಯ, ಆ ರಾಮನ ತಮ್ಮ ಲಕ್ಷ್ಮಣ. ಸೌಕರ್ಯ, ಈ ಹೂವಲ್ಲಿ ಆ ಮಕ್ಕಳನ್ನು ಮುಗಿಸಿ ಬರುತ್ತೇನೆ. ಈಗ ನಾನು ಅವರ ಸಾಲದ ಬಾಲವನ್ನು ಬೆಳೆಸಿ ಅವರ ಸಂಸಾರವನ್ನು ಚಿತ್ರ ಮಾಡುವೆ. ಖರಿಯ ಸಾಗಲೋಡ ಮಾಡಿದ ಗಾಡಿಯನ್ನು ನಮ್ಮ ಹಳ್ಳದ ಹೊಲದಲ್ಲಿ ಬಿಟ್ಟು ಬೇಗನೆ ಬಾ. ಸೌಕರ್ಯ, ಈಗಲೇ ಬಿಟ್ಟು ಬರ್ತೇನೆ. ರಾಮ, ಈ ಸಮರಿತ ನಾಗರಹವಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನನ್ನ ಘನತೆ ಗೌರವಕ್ಕೆ ಧಕ್ಕೆ ತರುವನು ಅವನೇ ಆಗಿರಲಿ. ಅವನನ್ನು ಸುಮ್ಮನೆ ಬಿಡುವುದಿಲ್ಲ ಈ ಪ್ರೇಮ್ರಾಜ್. ಅಂತೂ ಎಂತೂ ಗೋಪಿಯ ಶ್ರೀ ಬೆಳೆಸೋದಕ್ಕಾಗಿ ಪಂಚಾಯತಿಲಿ ನಮ್ಮನ್ನು ನಾಳೆ ಬಿಡುವ ನೌಕರಿ ಸಿಕ್ಬಿಡ್ತ್ರಿ. ಆ ನೌಕರಿ ನಮ್ಮ ನಸೀಬದಾಗ ಪೂರ್ಣ ಕಾಣ್ತೈತಲ್ಲ ತಿಳಿದ್ರಿ.
ಈ ನಳ ಬಿಡುವ ನೌಕರಿ ಒಳಗೆ ಬಲೆ ಮಜಾ ಐತ್ರಿ, ಬಲೆ ಮಜಾ ಐತಿ. ಈಗ ನನಗೆ ಬರ್ಮೆ ಅಂತ ಕರೆಯುವ ಜನ ಬರ್ಮಣ್ಣ ನಾ ಮೋಣಿ ಕಡೆ ಸ್ವಲ್ಪ ನೀರು ಬಿಡಪ್ಪ ಅಂತ ಕರಿತಾರೆ. ಅದೇ ಸೇರ್ಲ ಜನ ಎಲ್ಲಿ ಬರ್ಮೆ ಬಾಯಿ ಮನೆಯವ್ರ ಓಣ್ಯಾಗ ನೀರು ಜೋರಾಗಿ ಬಿಡ್ತಿ. ನಡಿನೂ ಕರಿಗೋಡು ಓಣ್ಯಾಗ ತಟ 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 ಹನಿ ಬಿದ್ದಂಗೆ ಬಿಡ್ತಿ. ಯಾ ಕಲೆ ಮಗನೇ ಗಂಜಿ ಬಾಯಿ ಅಂತ ಕರಿತಾರಿ. ನಡಗಡ್ಡಿ ಓಣಿಗಿಂದ ಶಿವಾರಿ ಓಣ್ಯಾಗ ಒಂದು ಸೇದು ಒಗದು ಹಿಡಿದು ಎಲೆ ಬರ್ಮೆ ನಾಳೆ ನನ್ನ ಗೆಳೆಯನ ಹೆಂಡತಿ ಕುಬಸದ ಕಾರ್ಯ ಐತಿ ಮಗನ. ಇಂದು ರಾತ್ರಿ 12 ಗಂಟೆಗೆ ನೀರು ಬಿಡ ಮಗನ ಅಂತ ಕರಿತಾರಿ. ಹೊಸಮನಿಯವರು ಬಾಯಿ ಓಣ್ಯಾಗ ಬಂದು ಎಲೆ ಬರಿಮ್ಯಾ ನಿನಗೆ 2 ನೈಟ್ರಿ ಹೇಳ್ತೀನಿ, ನಾವು ಮನೆಗೆ ಬರಂಗೆ ನೀರು ಬಿಡೋ ಅಂತ ಕರಿತಾರೆ ನೋಡ್ರಿ. ಇಷ್ಟು ನೀರು ಸರಿಯಾಗಿ ಬರಲಿಲ್ಲ ಆ ಮಗಂದು ಭಾಳ ಆಗೈತಂತ ರಾತ್ರಿ ಕುಡಿದು ನಿಷೇಧಾಗ ಬೆಳಗ್ಗೆ ಎದ್ದು ಬಂದು ದಬ 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 ದನಕ್ಕೆ ಬರ್ದಂಗೆ ಬಡಿತಾರಿ. ಅಷ್ಟೇ ಅಲ್ರಿ, ನಾಯಿಗೆ ಓದ್ದಂಗೆ ಒಯ್ತಾರೆ, ನಾಯಿಗೆ ಓದ್ದಂಗ. ಇಷ್ಟು ಮಂದಿ ಕೈಯಾಗ ಸಿಕ್ಕು ನಾನು ಮಗ ಆಗ್ತೀನಿ. ನಮ್ಮ ಅಪ್ಪಗೆ ನಾನು ಒಬ್ಬನೇ ಮಗ ಇದ್ರ ನಾನು ಈ ಊರಿಗೆ ಮಗ ಆಗೀನಿ. ನಮ್ಮ ನಸೀಬ್ದಾಗ ದೇವರು ಹಿಂಗೆ ಬರ್ದಂತ ಕಾಣ್ತೈತಿ. ಎಲ್ತಾನ ನೌಕರಿ ಮಾಡೋದಾಗ್ತದೋ ಕೊನೆಗೆ ಐತಲ್ಲಿ ನಮ್ಮ ನಾಟಕ ಕಂಪ್ನಿ. ಅಮ್ಮ ತಾಯಿ ದಾನ ಮಾಡಿ ಅದಕ್ಕೆ ಹೋಗೋದೈತ್ರಿ. ಹುಡ್ಡು ಬರತಾಳ ನೋಡ ಹಸ್ಕಲ ಬೆಟ್ಟ ಸಂಗಾಗ ನನಗ ಮಕ್ಕಳ ಪಾಪ. ಹುಡ್ಡು ಬರತಾಳ ನೋಡ ಹಸ್ಕಲ ಬೆಟ್ಟ ಸಂಗಾಗ ನನಗ ಮಕ್ಕಳ ಪಾಪ. ಚಂದೈತಿ ನೋಟ ಸಲ್ಲಗಲ ಕಟ್ಟ ಚಂದೈತಿ ನೋಟ ಸಲ್ಲಗಲ ಕಟ್ಟ ನಡಿ 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 ಹುಡ್ಡು ಬರತಾಳ ನೋಡ ಹಸ್ಕಲ ಬೆಟ್ಟ ಸಂಗಾಗ ನನಗ ಮಕ್ಕಳ ಪಾಪ. ಹುಡ್ಡು ಬರತಾಳ ನೋಡ ಹಸ್ಕಲ ಬೆಟ್ಟ ಸಂಗಾಗ ನನಗ ಮಕ್ಕಳ ಪಾಪ. ಬೆಳಗ್ಗೆ ಬೆಳಗ್ಗೆ ದಾರಿ ಮೇಲೆ ನಿಂತು ಭಿಕ್ಷೆ ಬಿಡತ್ತಲ್ಲ, ರಾತ್ರಿ ಎಲ್ಲ ನಿದ್ರೆ ಮಾಡಿ ಇಲ್ಲ. ಯಾರಿಗೆ ಅಂತೆ ಮಾತು? ನಾ ಯಾರು ಅನ್ನೋದನ್ನ ತಿಳಿದಿಲ್ಲವೇ? ಯವ್ವಾನನ ಸಾದರ ಬರಮನೀನಾ ನಾ ಎಲ್ಲಿ ಭಿಕ್ಷೆ ಬಿಡೋ ಭಿಕ್ಷುಕದನ ಅಂತ ಮಾಡಿದ್ದೆ. ನಿಮ್ಮ ಅವನು 7ರಾಗ ಹುಟ್ಟಿದ ಪಿಂಡ್ರನ ಮಗನ. ಇದೆಲ್ಲ ಇದ್ರಿ ನಾ ಅವತಾರ. ನನ್ನ ಅವತಾರ ಕೇಳ್ತೀಯಾ? ಇದು ನನ್ನ 21ನೇ ವಯಸ್ಸಲ್ಲಿ 2ನೇ ಅವತಾರ. ಈಗ ನಾನು ಈ ಊರಿನ ಪಂಚಾಯತಿಯಲ್ಲಿ ನಳ ಬಿಡುವ ಬರಮ್ ಸಾಹೇಬ್ರಂತಾರ. ಬರಮ್ ಸಾಹೇಬ್ರಂತಾರ. ಅವ್ವಾನನ ಸುಬೇದರ ಬರೇ ನಳ ಬಿಡೋ ಕೆಲಸಕ್ಕೆ ಬರಮ್ ಸಾಹೇಬ್ ಅಂತ ಹೇಳ್ತಿದ್ದೆ. ಮತ್ತೇನ್ರ ಆಗಿದ್ರೆ ಏನಂತ ಹೇಳ್ತಿದ್ದೋ ನಿಮ್ಮವನು ಜೋಕುಮಾರ. ಬಿಡು, ಎಷ್ಟು ದಿನ ಆತ ನೀನ್ ನೀರು ಬಿಡಾಕತ್ತ? ಯಾರಿಗೆ ಯಾರಿಗಂತ ಕೇಳ್ತಿಲ್ಲ, ಮೂಳ ಹಳೆ ಮೂಳ. ನಾ ಕೇಳಿದ್ದು ನೀನ್ ನಳ ಬಿಡಾಕತ್ತ ಎಷ್ಟು ದಿನ ಆತು ಅಂತ. ಈಗಂತ ಕೇಳಿದೆ ಗಂಗ, ಇದಕ್ಕೆ ನನ್ನ ಉತ್ತರ ಸಟ್ಟೆ ಸಿಗ್ತೈತಿ. ನೋಡು ಗಂಗ, ನಳ ನೀರು ಬಿಡುತ್ತೀನಿ 1 ತಿಂಗಳದಾಯ್ತು. ಈಗೇನೈತಿ? ಏನಾಗೋದೈತಿ? 10 ದಿನ ಆತು. ಸಂಪರೀತಿ ನಡೆದಿರ್ತೈತಿ. ನಮ್ಮ ಓಣ್ಯಾಗ ಬದಂಗನ ಬಂದ ನೀರು ಹೊಕ್ಕವಲ್ಲ, ಹಿಂಗ ಸರ್ವತ್ನಾಗ ನಮ್ಮ ಓಣ್ಯಾಗ ನೀರು ಯಾಕೆ ಬಿಡುತ್ತಿ? ಅದಕ್ಕೂ ಒಂದು ಕಾರಣ ಐತಿ ಗಂಗಾ. ಏನದ? ನಿಮ್ಮ ಓಣ್ಯಾಗ ಸೌರಾತ್ರಿ ಬಿಟ್ರ ಬ್ಯಾಲಿ ಮನೆಯವ್ರ ಓಣ್ಯಾಗ ನಸುಮನೆ ಬಿಡಕ್ ಬರ್ತೈತಿ.
ಮ್ಯಾಲಿ ಮನೆಯವ್ರ ಓಣ್ಯಾಗ ನಸನಾಗಿ ಬಿಟ್ರ ಹಡಿನಾಳು ಓಣ್ಯಾಗ ಹೊತ್ತೇರಿದ ಬಿಡಕ ಬಿಡ್ತೈತಿ. ಹೌದನ? ಅದಕ್ಕೆ ನಾವು ಒಂದು ಟೈಮ್ ಹಾಕಿವಿ. ನಿಮಗ ಹೇಳುದು ಬಾ ತ್ರಾಸಿದ್ರ ನೀವು ಹೇಳ್ರಿ, ಎಷ್ಟೊತ್ತಿಗೆ ಬಿಡತ್ರಿ ಅಷ್ಟೊತ್ತಿಗೆ ಬಿಡ್ತೀರಿ ಮೇಡಮ್. ಯಾಕೆ ಮಗನ ತಿಂಡೆನ ಏನು ಹುಳಗಳ ಸಣ್ಣ ಕಡೆ ಆಗತ್ತಾವು? ಯಾಕ್ಲೇ ಬರಮೆ ಬಾಯಿ ಬಾಯಿ ಬಿಗಿ ಹಿಡ್ದ ಮಾತಾಡ. ಎದ್ವ ಮಾತಾಡ್ದಿ ಮಗನ. ನೀ ಏನು ಹಾಕಿಲ್ಲ ಇದಕ್ಕೆ ಹಾಕಿರ್ಬಿ ಇದನ್ನ ಟರ್ರ ಹಾರ್ದ ನಿನ್ನ ಕೈಯಾಗ ಕೊಟ್ಟು ಕಳಿಸ್ತೀನಿ ಹುಷಾರ್. ಇಲ್ಲೇ ನೋಡಿ ನಮ್ಗೆ ನಿಮ್ಗೆ ಎಡವಟ್ಟು ಆಗೋದು. ನಾ ಮಾತಾಡೋದು ಮಾತು ತಪ್ಪಾಗಿರ್ಬೇಕಂತ ತಿಳಿದೀನಿ. ನೀವು ಹಿಂಗೆ ಮಾತಾಡಿದ್ರೆ ನಮ್ಮ ಇದ್ರಿಗೆ ಬರಕ್ ಹೋಗ್ಬೇಡ್ರಿ. ಯಾಕೋ ಬರಮೆ ಬಾಳ ಜೋರು ಮಾಡಕತ್ತಿಲ್ಲ. ಅಲ್ಲಿ ಬರ್ಬೇಡ ಇಲ್ಲಿ ಬರ್ಬೇಡ ಇಲ್ಲಿ ಬರ್ಬೇಡ ಅಲ್ಲಿ ಬರ್ಬೇಡ ಅನ್ನಕ ನೀ ಏನನ್ನು ಸ್ವಾದ್ರ ಮಾಮಿ ಆದ್ರ ಮಾವನ ಹಾಗೆ ಹೇಳ್ಬೇಕಂತ ಏನೂ ಇಲ್ಲ. ಏನೋ ನಮ್ಮ ಮೂರವರು ಮುಂದೆ ನಮ್ಮವ್ರು ಆಗ್ಬೋದು ಹೇಳಿನ್ರಿ. ನಾನು ನಿಮ್ಮ ಏನು ಮಾತಾಡಕತ್ತಿ? ಹೌದು ಗಂಗ, ಈ ನಿನ್ನ ದುಂಡಾದ ಮುಖ ಈ ಮುಖಕ್ಕೆ ತಕ್ಕಂತ ಸಂಪಿಗೆ ತನಿ ಅಂತಿರುವ ನಿನ್ನ ಮೂಗು. ಸಾಕು 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 ಸಾಕು. ನಾಳೆಗೆ ಹೊಂಟ್ರ ನಾ ಏನು ಬಸ್ ಹತ್ತು ಬರ್ತೀವಿ. ಸಾಕು ನನ್ನ ವರ್ಣನೆ. ಅಂದು ನನ್ನ ಬಗ್ಗೆ ಕನಸು ಕಾಣಕತ್ತಿ ಗಂಗಾ, ಬರೇ ಕನಸು ಕಾಣತೈತಿ ಅಂದು ಕನಸು ನೆನಸಾಗ್ತಿ ಅಂತ ಮನಸ್ಸಿನಾಗ ಮರ 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 ಮರಲಕತ್ತೀನಿ. ಭಾಳ ವಂಕ ಬೇಡ, ಮುರ್ಕೊಂಡು ಹೋದಿತ್ತು ಸೊಂಟ ದೋಸ್ತ. ಮನಸ್ಸಿನಾಗ ಮರಗರ ರೋಗ ಚಲೋ ಅಲ್ಲ. ಯಾಕಂದ್ರೆ ನೀ ಎಂತ ದೊಡ್ಡ ಡಾಕ್ಟರ್ ಹತ್ರ ಹೋದ್ರು ಆ ರೋಗ ಗುಣ ಆಗಂಗಿಲ್ಲ. ಮರಗ ಬೇಡ. ಗುಣ ಮಾಡಕ್ಕ ನಿನ್ನ ಹತ್ತಲ್ಲಿ ಔಷಧ ಐತಿ. ಈಗ ಕಲಿಕೇರಿ ನಿಂಗಣ್ಣ ಡಾಕ್ಟ್ರ, ಮಜ್ಜಿಗೆ ಡಾಕ್ಟ್ರ, ಅವ್ರ ಚಿಕ್ಕಲಗರ ಡಾಕ್ಟ್ರ ಇವರೆಲ್ಲ ಬರೆದು ಕೊಡುವ ಔಷಧ ಬೇಕೇ ಇಲ್ಲ ನನಗೆ. ಮತ್ತೆ ನೀನು ಸ್ವಲ್ಪ ಚಾಯ್ ಗರಂ ಗರಂ ಚಾಯ್ ಟಚ್ ಮಾಡಿದೆ ಸಾಕು, ಹಂಗ 6 ತಿಂಗಳು ಕಾಲ ಕಳಿತೀನಿ. ಅಂತೂ ರಸಿಕತನ ತುಂಬಿರುವ ಮನ್ಮತ ಅಂತ ಕಾಣತ್ತ. ಇಷ್ಟಾದ್ರೂ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಗಂಗಾ. ಲೇ ಬರ್ಬೇ, ನಿನ್ನ ರೊಟ್ಟಿ ಜಾರಿ ತುಪ್ಪದಾಗಿತ್ತಲೇ ಮಗನ. ಗಂಗಾ, ಇದೇ ಹುರುಪಿನಾಗ ಒಂದು ಹೊಗೆಯಲ್ಲ ಗಾನ ತಿಂಡಿ ಎಬ್ಸ್ಕೊಂಡ ಬಂದಿ. ಬ್ಯಾಡ ಅಂದ್ರೆ ಕೇಳ್ತೇನ ಮತ್ತೆ ಅದನ್ನ ಹೊಡೆ ಬಿಡುದಿಲ್ಲ ಬಿಟ್ಟರ ಜಾತಿ ಮನೆಯಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮ ಪಾದಲ್ಲ ಯಾರ ಜಿಗ್ಗಿ ನಡೆದಿಲ್ಲ.
ಬೇಗ ಹೋಗಿ ಬರುವಂತವನ ಟಾಟಾ. ರೆಡಿ ರೆಡಿ ಏ ಇವತ್ತು ಹೋರಿ ಒಗರಿಗೆ ಬಂದದ್ರು ಏನೋ ಪಾಣಿ ಪಾಣಿ ठंडो पानी ಅಲ್ಲ ಈಗ ಹಿಂಗ್ ಮಾಡತ್ತಿ ನಾಳೆಗೆ ಹೋಗ್ತೀನಿ ಹೆಂಗ್ ಮಾಡ್ತಿ ಬೆಳಕರ್ದು ಮನೆಗೆ ಹೋಗು ನಮ್ಮ ಅಕ್ಕ ಹಾರಿ ಕಾಶಿ ಮುಂದೆ ತುದಿಗೆ ಖಾರ ಪುಡಿ ಹಚ್ಚಿ ನಿನ್ನ ಕೂದುತ್ತಾಳ ಬಂದಿಲ್ಲ ಹೋಯಕ್ಕ ಬಂದ ದೂರ ಕೂತಾಕಿ ಬಂದ ದೂರ ಕೂತಾಕಿ ನಾಳೆಗೆ ಆದ ನಿನಗೆ ಹಾರಿ ಇಲ್ಲಿ ಇಲ್ಲ ಮಗ ಹೋಗ ಯಾಕೆ ತಿಳ್ಕೊಂಡಿ ನಾಯಿ ನಾವು ಗೌಡ್ ಪ್ರೇಮರಾಜರ್ ಶೆಟ್ರು ನೋಡು ನಾಯಿ ಹಚ್ಚೆ ಹಚ್ಚೆ ಹೇಳ್ರ ಕಡೆ ಹಚ್ಚೆ ಏ ನಿಮ್ಮವನ ನೀವು ಉಡಿಸಿದ ಬೀಸಿದ ನಾಯಿ ಮಾತು ನೋಡಿ ಹೇಳ್ರ ಅವಕ್ಕದ ಇಲ್ಲ ಅವು ನಾಯಿನೇ ಮಾಡಿದ್ನಿ ನಾವು ನೀನು ನಾಯಿ ಜಾಬ್ತಿಗೆ ನಿಂತಿದ್ದಲ್ಲ ಅದಕ್ಕೆ ನಾವು ನಿಮ್ಮ ಹತ್ರ ಸಿಗ್ತಿಲ್ಲ ಅದಕ್ಕೆ ಯಾಕವ ಗಂಗಾ ಮಾತೆ ಹೊಳೆ ನಳ ಬರ್ಲಾರಕ್ಕ ಹೊಳೆ ನೀರಿಗೆ ಹೋಗಿ ಬರೇ ಕೊಡ ಬಗಲಾಗಿ ಇಟ್ಕೊಂಡು ನಿಂತಿದೆ ಅಂದ್ರ ಏನ್ ನಡೆದವ ನೀನು ಹಕೀಕತಿ ಯಪ್ಪ ನಾನೆಲ್ಲ ಹೊಳೆಗೆ ಹೋಗಿ ತುಂಬಿಕೊಂಡು ಬರ್ಬೇಕಂತ ಮಾಡಿದ್ನಾ ಆದ್ರೆ ಏನ್ ಮಾಡ್ತೀವಿ ಹೊಳೆ ಬಂದು ನೀರೆಲ್ಲ ರಾಡಿ 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 ರಾಡಾಗಿತ್ತ ಅದನ್ನೇನು ತರದಂತ ಹೇಳಿ ಸುಮ್ಮನೆ ನಿಂತಿದ್ದು ನೋಡಪ್ಪ ಕೆಟ್ಟ ನಿನ್ನ ಅವನ ಕೆಟ್ಟ ಹೊಳೆ ನೀರು ಕಲಕಾಗಿಲ್ಲ ಮತ್ತ ನಿನ್ನ ಬರೇ ಕೊಡ ಬಗಲಾಗಿ ಇಟ್ಕೊಂಡು ನಿಂತಿ ಅಂದ ಮ್ಯಾಲ ನಿನ್ನ ಮನಸ್ಸ ಕಲಕಾಗಕತ್ತೈತಿ ಕಲಕ ಕಲಕ ಗಟ್ಟಿ ಮಾಡಿ ಮಗಳ ಕಲಕ್ ಮಾಡ್ಬೇಡ ಅಂದಿರಿ ನೀ ಹೇಳೋ ಮಾತು ಕರೆನೇ ಐತಿ ನೋಡು ಇತ್ತಿತ್ಲಾಗ ಒಂದ್ ನಮೂನಿ ಬರ್ತಾ 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 ಒಂದು ನಮೂನಿ ಕುರಂಗಿಲ್ಲ ಆಗುದಿಲ್ಲ ಬರ್ತಾ ಬರ್ತಾ ವಯಸ್ಸು ಹೆಚ್ಚದಂಗ ಮನುಷ್ಯನಾಗ ವಿಚಾರ ಬರೋದು ಸ್ವಾಭಾವಿಕ ಮಗಳಗಂಗ ನೋಡವ ನಳ ಒಂದು ಕೊಡ ನೀರು ಒಯ್ದು ಜಳಕಕ್ಕ ಕಾಶು ಹಿಡಿಯೋ ಒಂಜರ ಆ ಕಡೆ ಈ ಕಡೆ ನಾನು ಒಂಜರ ಬರದು ಇದಾಗಿ ಮೈ ಬ್ಯಾನ್ ಆಗ್ಯದ ಜಳಕ ಮಾಡ್ತೀನಿ ಯಾವ ನಂದು ಚೂರು ಕೆಲಸದ ಆ ಕೆಲಸ ಮುಗಿಸೊಂದು ಲಘುನೇ ಬರ್ತೀನಿ ಯಾವ ಈ ನೀರಿನ ನೆಪದಾಗ ಇಲ್ಲೇ ನಿಂದ್ರಕ್ ಹೋಗ್ಬೇಡ ಇಲ್ಲಿ ಊರ ಕೆಟ್ಟೂರಲ್ಲ ಬಂದಿರ ಅವ್ರು ಯಾರ್ಯಾರ ಹೆಸರು ಹೇಳನು ನೀನ್ ಏ ನೀನ್ ನಾವು ಹೇಳ್ತೀನಿ ಕೇಳು ತಡ್ಕೋ ಅವ್ರ ಮೇಲೆ ಹೋಗಿ ಇದು ಮಾಡ್ತೇವೆ ದಾದಾಗಿರಿ ತಡ್ಕೋ ಅವ್ರು ಭಾಳ ಬೆರಿಕೆದಾರ ಯಾರ್ಯಾರ ಹೇಳೇನವ ಕುರ್ನಾಳಿ ಮಲ್ಕುಗೌಡ್ ಹುಗ್ಗಿ ನಿಂಗನಗೌಡ್ ಮನ್ನಾಪುರ ಸಂಗನಗೌಡ ಅಂತ ಕೆಟ್ಟ ಕುಡ್ಕ ನೀನ್ ನಾವನವನ ಕೈಯಾಗ ಸಿಕ್ಕಿ ನಿನ್ನ ಧೂಳಿ ಎಬ್ಬಿಸ್ಬಿಡ್ತಾನೆ ಮಗಳ ಧೂಳ ಅವಾಗ ಏನ್ ಮಾಡ್ತಿ ಮಗಳ ಹುಷಾರಾಗಿರ್ಬೇಕವ ಹುಷಾರಿ ಯವ್ವ ನಾನು ಬರ್ತೀನಿ ಸಂಧಿ ಮನೆ ಸಂಗುನ ಹತ್ರ ಹೋಗ್ಬೇಡ ಇಲ್ಲ ಇಲ್ಲ ಯವ್ವ ಎಲ್ಲ ಬಿಟ್ಟಿನಿ ಈಗ ನಾನು ಅವೆಲ್ಲ ಎಲ್ಲ ಹಕ್ಕಲ್ ಚಟ ಬಿಟ್ಟಿನಿ ಎಲ್ಲ 65 ವರ್ಷ ಬಿಟ್ಟಿನಿ ಅವೆಲ್ಲ ಸಂಗೋನ ಬೈಲ್ ಬಿಟ್ಟಿನಿ ಎಲ್ಲ ನಿಂಗೋನ್ ಬೈಲ್ ಬಿಟ್ಟಿನಿ ಯಾವ ಎಲ್ಲ ಬಿಟ್ಟಿನಿ ಬಿಟ್ಟಿನಿ ನೀನು ನೀ
ಇದಕ್ಕೆ ವಿಚಾರಕ್ಕೆ ಬಂದಿ ಅಂದ ಮಗಲ್ ದೊಡ್ಡ ಕಾಯಿಗೆ ನೀನು ಲಗ್ನ ಬಂದಿ ನಾ ದೊಡ್ಡಕ್ಕಾದ್ರೆ ಏನಾತ ಯಪ್ಪ ನಿನ್ ದಿನ ಮುಗ್ದಿಲ್ಲಲ್ಲ ಇಲ್ಲ ಇರ್ತದೆ ಯಾವ ವಿಚಾರ ಹುಣ್ಸಿ ಗಿಡ ವಿಚಾರ ಇರ್ತದೆ ಯಾವತ್ತು ಹಂಗೆ ಏ ಮೌನ ಮುದಾಡೆ ಅಲ್ಲ ನನಗ ಲಗುನ ಮದುವೆ ಮಾಡ್ತಾನಂತ ನಾ ತಿಳ್ಕೊಂಡ್ರ ಮಗ ತಾನ ಗುದ್ದಿನ 3 ತೆಗಿಂಗ್ ಎಲ್ಲ ಸಂತೆ ತಿರ್ಗಾಡಿ ನೋಡಿ ಬಂದಿನಿ ಮಾನ್ಯ ಹಲಿ ಮೇಲೆ ಕೊಯ್ ಜೊತೆಗಾರ ಅವ ಕಂಡು ದೊಡ್ಡ ವ್ಯಾಪಾರ ಅವನಿಗೆ ಚಲೋದ ಬೇಕಾ ಈಗ ತಿರುಗಿ ಇವತ್ತು ದವಾಖಾನೆ ಹೋಗಿ ಬಂದಿ ದೊಡ್ಡ ನೀವು ಡ್ಯಾನ್ಸ್ ಹೊಡಿಸಿ ಬಿಟ್ಟು ಮಣ್ಣಿ ನಾಟಕ ನೋಡ್ಗ ಪಟ್ಟಿ ಬಂದಿ ಯಪ್ಪ ಕರೆ ಅದಕ್ಕೆ ಕರೆ ಅದಕ್ಕೆ ಕರೆ ನಿಮ್ಮವ್ರ ನನ್ನ ನೀ ಎಲ್ರ ಮತ್ತೆ ಏನ್ರ ನೋಡ್ ಮತ್ತೆ ಹಲ್ಕಡಿ ಕೆಲಸ ಮಾಡಿಲ್ಲ ಯಾಕಂದ್ರೆ ಆಣಿ ಮಾಡಿ ಹೇಳಿದ್ರು ವಿಶ್ವಾಸ ನಿಮ್ ತಂದೆ ಮೇಲೆ ಹಂಗ್ರಿ ಹುಟ್ಟಿದೆವು ಯಾವ ಯಪ್ಪ ಹುಟ್ಟಿಸಿದವ್ ನೀನ ತಿಂಡಿಗೆ ನೀ ಹುಡ್ಸಿ ನನಗೆ ಯಾಕಿರಬಾರ್ದವ ತಿಂಡಿ ಯಾವ ಒಂದು ಈ ಒಂದು ನಿನ್ನಂತ ಅಪ್ಪ ನಿನ್ನಂತ ಅಪ್ಪ ಇಲ್ಲ ಮೊದಲ ಒಂದು ಕಡೆ ಪಟ್ಟಿ ಸುತ್ತಿದ್ ನಾಳೆ ಮತ್ತೆ 2 ಕಡೆ ಸುತ್ತಂಗ ದಿನ ರೆಸ್ಟ್ ತಗೋತೀನಿ ನಮ್ ಚಿಕ್ಕವ ಇದೆಲ್ಲ ಗುದ್ದೆ ಶೋಭ ಮತ್ತ ನೋಡ್ ಮತ್ತ ಕರೆ ಅವು ಬಂದು ಅಂದ್ರೆ ನೀವು ಗುದ್ದಾಳ ನಾಳೆ ಆಯ್ತಪ್ಪ ಸಾವಕಾಶ ಹೋಗಪ್ಪ ಬರೋಬ್ಬರ ಐತಿ ಏನಂದ್ರೆ ಹಿರಿಯರ ಮಾತು ಕೇಳಾಕ ಬೇಕ ಇಲ್ಲ ಅಂದ್ರ ಈಗೇನೋ ಸಣ್ಣ ಹಾಕಿದೀನಿ ಮುಂದಿನ ದೊಡ್ಡ ಹಾಕದೀನಿ ನಾನು ಹಿರಿಯರ ಮಾತು ಕೇಳಾರ್ದ ಮಂಗೆ ಆಗೋದು ಬೇಡ ಮಂದಿ ಕಣ್ಣಿಗೆ ಕೆಟ್ಟವಳ ಆಗೋದು ಬೇಡ ಮೇರೆ ಸಪನಾ